ಮೊದಲ ಅವಕಾಶ ಕೊಟ್ಟವರು ನಮ್ ಕಾಮತ್ ಅಂತ ಒಬ್ರು ಕೆಲಸ ಕೊಡ್ತಾ ಇದ್ರು. ನೋಡಿದ್ರೆ ಎಲ್ಲೋಗಿದೆ ನೀನು ಕಣ್ಣಿ ಕಾಣಿಸ್ತಿಲ್ಲ. ನಾನು ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ದೆ. ಮಾತೈತ್ರಿ ಇವ್ರು ಬರೇ ಕೆಲಸ ನನಗೆ ಮ್ಯೂಸಿಕಲ್ ಏನೋ ಮಾಡ್ಬೇಕು, ಅದಕ್ಕೆ ಏನೋ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಅದು ₹1 ಹೆಲ್ಪ್ ಮಾಡ್ತಾ ಇಲ್ಲ ಇವರು. ಏನಂತ ಕೇಳಿದ್ರೆ ಏನಿಲ್ಲ ಬಿಡಿ ಬಾ ಕೂತ್ಕೊಂಡು ಹೇಳಿ ಅವ್ರು ವೆಸ್ಪದಲ್ಲಿ ಕೂರಿಸ್ಕೊಳಕ್ ಹೇಳಿದ್ರೆ ನಾನು ಬೇಡ ನೀವು ಹೋಗಿ ನಂಗೆ ಬೇಡ ಜೋರ್ ಮಾಡಿ ವೆಸ್ಪದಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಸೀದಾ ಅವಿನ್ಯೂ ರೋಡಿ ಕರ್ಕೊಂಡ್ಬಂದ್ರು. ಒಂದು ಒಳ್ಳೆ ಹೀರೋ ತರ ಒಬ್ರು ಕೂತಿದ್ರು, ಮುಂದೆ ಕೂರಿಸಿ ನೋಡಿ ಮ್ಯೂಸಿಕ್ ಅಂತ ಇದ್ ಮಾಡ್ತಾ ಇದ್ದಾನೆ. ಅವ್ರು ನಾನು ನೋಡ್ತಾ ಇದ್ರು, ಕಾಮತ್ ನೋಡ್ತಾ ಇದ್ರು. ಏನ್ ಬೇಕಂತ ಎಲ್ಲರದ್ದು ಹೇಳಿದೀನಿ ಸರ್, ಯಾರು ಕೊಡ್ತಾರೆ. ಏನ್ ಬೇಕು ಹೇಳಿ, ನಾನು ಹೇಳಿದ್ ಕೊಡ್ತೀರಾ ನೀವು? ಕೊಡಕ್ಕಾಗತ್ತೆ ನಿಮ್ಮ ಹತ್ರ? ಈಗ ಕೀಬೋರ್ಡ್ ತಗೋಬೇಕು, 35,000 ಬೇಕು, ಕೊಡ್ತೀರಾ ನೀವು? ಮನುಷ್ಯ ಟ್ರೆಜರಿ ಓಪನ್ ಮಾಡ್ದ, ಅದ್ರಿಂದ 35,000 ಪೇಂಟ್ಸ್ ಟೇಬಲ್ ಮೇಲೆ ಇಟ್ಬಿಟ್ಟ. ಶಾಕ್ ಆಯ್ತು ನನಗೆ. ಈಗಲೇ ಇದನ್ನ ತಗೊಂಡೋಗಿ ಕೀಬೋರ್ಡ್ ತಗೊಳ್ಳಿ, ಈ ದುಡ್ಡನ್ನು ವಾಪಸ್ ಕೊಡೋದು ಬೇಡ, ಇದಕ್ಕೆ 35,000ಕ್ಕೆ ನಾನು ಏನ್ ಕೆಲಸ ಕೊಡ್ಬೇಕು ನಾನು ಕೆಲಸ ಕೊಡ್ತೀನಿ. ನಾನು ಅಲ್ಲಿಂದ ದುಡ್ಡು ಹಿಡ್ಕೊಂಡು ಸೀದಾ ಅಳ್ತಾ ಬಂದೆ. ಅಲ್ಲಿಂದ ಬರ್ತಾ ಡಿಸೈಡ್ ಆಗಿದ್ದು ಅವ್ರ ಹೆಸರು ರವಿ ಅಂತ, ಸೊ ನನ್ನ ಹೆಸರು ಕಿರಣ್ ಅಂತ. ಅವತ್ತಿಗೆ ಕಿರಣ್ ನಾನು ತೆಗೆದ್ಬಿಟ್ಟು ನನ್ನ ಲೈಫ್ ಅಲ್ಲಿ ಟಿಲ್ ಮಣ್ಣಾಗೋ ತನಕ ನನ್ನ ಜೀವನದಲ್ಲಿ ಏನೇ ಒಂದು ಕ್ರೆಡಿಟ್ ಬಂದ್ರು ಅದು ಅವ್ರಿಗೆ ಸೇರ್ಬೇಕು. ಆ ಕೆಲಸ ಮಾಡಿ ತೀರ್ಸಿದ್ದೇನೆ. ಹೆಸರನ್ನು ತೆಗೆದು ಅವ್ರ ಹೆಸರು ಇಟ್ಕೊಂಡು ಇವತ್ತಿಗೆ ಯಾರೆಲ್ಲ ಕರಿತಾರೆ ಇಡೀ ಪ್ರಪಂಚ ಕರೆದವಾಗಲೂ ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅಂತ ಹೇಳಿ ಅವತ್ತು ಅವ್ರ ಹೆಸರು ಇಟ್ಕೊಂಡೆ. ಅಂದ್ರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ನಿಮ್ಮ ಮಾರ್ಕ್ಸ್ ಕಾರ್ಡ್ ಅದಿಲ್ಲ, ನಿಮ್ಮ ಒರಿಜಿನಲ್ ಹೆಸರನ್ನೇ ಬಿಟ್ಟು ಮೊದಲ ಅವಕಾಶ ಕೊಟ್ಟವರ ಜ್ಞಾಪಕಾರ್ಥ ಅವ್ರ ಹೆಸರು ಇಟ್ಕೊಂಡಿದ್ದೀರಿ. ಹೌದು. ಸಂಗೀತ ಕ್ಷೇತ್ರ ಬಂದಾದ್ಮೇಲೆ ನಾನು ಲಿಫ್ಟ್ ಮಾಡಿ ಬೆನ್ ತಟ್ಟಿದ್ದು ನಾನು ಊರು. ಸೊ ಇದೆರಡನ್ನ ಹಿಂಗೆ ಜಾಯಿಂಟ್ ಮಾಡಿದೆ ಸರ್. ಲೈಫ್ ಇಸ್ ಮಿರಾಕಲ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.